ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುದುರೆ ವ್ಯಾಪಾರ ನಡೆದಿದೆ. ರಾಜ್ಯದ ಅಭಿವೃದ್ಧಿಯನ್ನ ಮರೆತು ಕುರ್ಚಿಯಲ್ಲಿ ಮುಳುಗಿದ್ದಾರೆ ಅಂತ ಹೇಳಿ ಜಿ ಕನ್ನಡ ನ್ಯೂಸ್ ಜೊತೆಗೆ ಶಾಸಕ ಯತ್ನಾಳ್ ಈ ರೀತಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಟಿಪ್ಪು ಜಯಂತಿ ಆಚರಣೆಯಲ್ಲಿ ಸರ್ಕಾರಕ್ಕೆ ಆಸಕ್ತಿ ಕಾಣಿಸ್ತಾ ಇದೆ, ಮುಸ್ಲಿಮರಿಗಿಂತ ಸರ್ಕಾರಕ್ಕೆ ಹೆಚ್ಚು ಆಸಕ್ತಿ ಇದ್ದಂತೆ ಕಾಣ್ತಾ ಇದೆ ಅಂತ ಹೇಳಿ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಠ್ಯ ಪುಸ್ತಕದಲ್ಲಿ ಭಗವದ್ಗೀತೆ ಸೇರ್ಪಡೆಯನ್ನ ಮಾಡಬೇಕು ಅಂತ ಹೇಳಿ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ರು. ಆ ಒಂದು ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಇನ್ನು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಠ್ಯ ಪುಸ್ತಕದಲ್ಲಿ ಭಗವದ್ಗೀತೆ ಸೇರ್ಪಡೆಯ ಹೇಳಿಕೆ ಸರಿ ಇದೆ, ಕುಮಾರಸ್ವಾಮಿ ಹೇಳಿಕೆ ಸಹಮತ ವ್ಯಕ್ತಪಡಿಸಿದ್ದಾರೆ ಯತ್ನಾಳ್. ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕುದುರೆ ವ್ಯಾಪಾರ ನಡೆದಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಅಭಿವೃದ್ಧಿಯನ್ನ ಮರೆತು ಕುರ್ಚಿಯ ಕದನದಲ್ಲಿಯೇ ಮುಳುಗಿದ್ದಾರೆ ಅಂತ ಹೇಳಿ ಜಿ ಕನ್ನಡ ನ್ಯೂಸ್ ಜೊತೆಗೆ ಶಾಸಕ ಯತ್ನಾಳ್ ಮಾತುಕತೆ ನಡೆಸಿದ್ದಾರೆ. ಪವರ್ ಶೇರಿಂಗ್ ವಿಚಾರದಲ್ಲಿ ಕುದುರೆ ವ್ಯಾಪಾರ ನಡೆದಿದೆ ಸೇರಿದಂತೆ ವಿಪಕ್ಷ ನಾಯಕ ಅಶೋಕ್ ಜೊತೆಗಿನ ಚರ್ಚೆ ಬಗ್ಗೆ ಬಿಜೆಪಿ ಉಚ್ಚಾಟಿತ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ನಮ್ಮ ಜಿ ಕನ್ನಡ ನ್ಯೂಸ್ನ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಶಾಸಕರಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ. ಸರ್, ಟಿಪ್ಪು ಜಯಂತಿ ವಿಚಾರವಾಗಿ ಮುಸ್ಲಿಂ ಶಾಸಕರಿಂದ ಹೆಚ್ಚಾಗಿ ವಿಜಯಾನಂದ ಕಾಶ್ಯಪ್ನವ್ರು ಲಿಂಗಾಯತ್ ಲೀಡರ್ ಅಂತ ಕರೆಸ್ಕೊಂಡು ಅವರಿಗೆ ಹೆಚ್ಚು ಆಸಕ್ತಿ ಕಾಣಿಸ್ತಾ ಇದೆ. ನಮ್ಮ ದೇಶದ ಇತಿಹಾಸ ತೆಗೆದು ನೋಡಿದ್ರೆ ಈ ಮುಸ್ಲಿಮರು ಏನು ಆಕ್ರಮಣ ಮಾಡಿದ್ರು, ಮೊಘಲರಾಗಲಿ ಹಿಂದೆ ಯಾರಾಗಲಿ ನಮ್ಮ ದೇಶದಲ್ಲಿ ಏನು ಬಂದರಲ್ಲ ಗಜನಿ ಮೊಹಮ್ಮದ್ ಆಗಲಿ, ಇದ್ರ ಹಿಂದೆ ಹಿಂದೂಗಳಲ್ಲಿರುವಂಥ ಈ ತಾಯ್ಗಂಡ್ರು ಕೆಲವೊಂದು ಅವಾಗಿನಿಂದದಾರೆ. ಅವರೇ ಇಂಥದ್ದು ಮಾಡಿದ್ರಿಂದಲೇ ನಮ್ಮ ದೇಶದಲ್ಲಿರುವಂಥ ಅನೇಕ ಹಿಂದೂ ಸಾಮ್ರಾಜ್ಯಗಳು ಪತನ ಆಗಿವೆ. ಅಂಥ ಒಂದು ಬೀಜ ಈ ಕಂಟಿನ್ಯೂಯೇಷನ್ ಆಗಿದೆ. ಯಾಕಂದರೆ ಒಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರು ಭಗವದ್ಗೀತೆಯನ್ನು ಪಠ್ಯಪುಸ್ತಕದಲ್ಲಿ ಅಳವಡಿಸಬೇಕು ಅಂತ ಹೇಳ್ತಾರೆ. ಆ ವಿಚಾರವಾಗಿ ಯಾವ ನಾಯಕರು ಬಹುತೇಕವಾಗಿ ಚಕಾರ ಎತ್ತಿಲ್ಲ, ಧ್ವನಿ ಎತ್ತಿಲ್ಲ. ಈ ವಿಚಾರಕ್ಕೆ ಯಾಕೆ ಹಿಂದೂಗಳಿಗಷ್ಟು ಆಸೆ? ನೋಡಿ, ಕುಮಾರಸ್ವಾಮಿ ಅವರು ಹೇಳಿದ್ರೆ ತಪ್ಪೇನೈತಿ? ಈಗ ಪಠ್ಯಪುಸ್ತಕದಲ್ಲಿ ಕುರಾನ್ ಬಗ್ಗೆ ನೀವು ಕುರಾನ್ ಅಂದ್ರೇನು, ಇಸ್ಲಾಂ ಅಂದ್ರೇನಂತ ನೀವು ಬೋಧನೆ ಮಾಡಿಸ್ಬೇಕಂತ ಮಾಡ್ತೀರಿ ನಮ್ಮ ವಿದ್ಯಾಮಂತ್ರಿಗಳು. ಮತ್ತು ಕುಮಾರಸ್ವಾಮಿ ಅವ್ರು ಹೇಳಿ ತಪ್ಪೇನಿದೆ? ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಇವೆಲ್ಲ ಒಳ್ಳೆಯ ಸಂದೇಶ ಕೊಡುವಂತಹ ಪವಿತ್ರ ಗ್ರಂಥಗಳು. ಅನ್ಯಾಯದ ವಿರುದ್ಧ ಇರುವಂಥದ್ದು, ದ್ವೇಷ ಅಸೂಯೆ ವಿರುದ್ಧ ಇರುವಂಥ ಒಂದು ಪವಿತ್ರ ಗ್ರಂಥ ಭಗವದ್ಗೀತೆ. ಭಗವದ್ಗೀತೆ ಇಡೀ ಒಬ್ಬ ಮನುಷ್ಯನ ಜೀವನದ ಕೆಟ್ಟ ದಿನ ಒಳ್ಳೆಯ ದಿನ ಎಲ್ಲದನ್ನು ಅದರಲ್ಲಿ ಒಂದು ರೀತಿ ಏನು ನಮ್ಮ ಗ್ರಂಥಗಳದಾವು ಅದನ್ನು ಮಕ್ಕಳಿಗೆ ತಿಳಿಸೋದ್ರಿಂದ ಮಕ್ಕಳಲ್ಲಿ ಶೌರ್ಯ, ಪ್ರತಾಪ, ಬುದ್ಧಿಮತ್ತೆ ಹೆಚ್ಚಾಗುವಂಥದ್ದನ್ನು ಕುಮಾರಸ್ವಾಮಿ ಹೇಳ್ಯಾರ. ಕುಮಾರಸ್ವಾಮಿ ಅವರು ಹೇಳಿದ್ದನ್ನು ಸ್ವಾಗತ ಮಾಡ್ತೀನಿ. ಆದರೆ ಈ ದರಿದ್ರ ಸರ್ಕಾರ ಬೈಬಲು ಬಿಡಿ, ಬೈಬಲು ಅಂತ ಬಿಟ್ಟಾರವ್ರು. ಕುರಾಣನ್ನು ಸೇರಿಸಲ್ಲ ಅಂದ್ರೆ ತಯಾರು, ಆದರೆ ಭಗವದ್ಗೀತೆ ಅಂದರೆ ಬೇಡ. ಇನ್ ಕೇಸ್ ಟಿಪ್ಪು ಜಯಂತಿ ಮತ್ತೆ ಶುರುವಾದರೆ ರಾಜ್ಯದಲ್ಲಿ ಗಲಾಟೆ ಸೃಷ್ಟಿ ಆಗ್ಬೋದಾ? ಏನಾಗ್ಬೋದು? ಸರ್ಕಾರಕ್ಕೆ ಏನಾದರೂ ಡ್ಯಾಮೇಜ್ ಆಗುತ್ತೆ ಅಂತ ಅನ್ಸುತ್ತಾ? ಹೋದ ಸಲನೇ ಮಾಡ್ಕೊಳ್ಳಿ. ಗಲಾಟೆ ಕೊಡಗಿನಲ್ಲಿ ಒಬ್ಬ ನಮ್ಮ ಕಾರ್ಯಕರ್ತ ಇದು ಕೊಲೆ ಮಾಡಿದ್ರು. ಯಾವಾಗ ಹಿಂದೂಗಳ ಹಬ್ಬಗಳ ಮೇಲೆ ಕಲ್ಲೇಟು ಆಗ್ತದೆ, ಆದರೆ ಯಾವುದಾದ್ರೂ ಮುಸ್ಲಿಮರ ಮೆರವಣಿಗೆ ಮೇಲೆ ಹಿಂದೂಗಳು ಎಂದಾದ್ರೂ ಕಲ್ಲೇಟು ಮಾಡಿದಾರಾ? ಎಂದಾದ್ರೂ ಗಲಾಟೆ ಮಾಡಿದಾರಾ? ಉದ್ದೇಶಪೂರ್ವಕವಾಗಿ ಟಿಪ್ಪು ಸುಲ್ತಾನನ ಮತ್ತೆ ಜನ್ಮ ಆಚರಣೆ ಮಾಡೋದ್ರ ಮೂಲಕ ಕರ್ನಾಟಕದಲ್ಲಿ ಕೋಮು ಗಲಭೆ ಹಚ್ಚಬೇಕಂತೇಳಿ ಕಾಂಗ್ರೆಸ್ನವರು ಷಡ್ಯಂತ್ರ ಮಾಡ್ತಾಯಿದ್ದಾರೆ. ಇದರ ನಡುವೆ ಯತೀಂದ್ರ ಸಿದ್ದರಾಮಯ್ಯ ಒಂದು ವಿಚಾರ ಹೇಳಿದ್ದಾರೆ. ಸಿದ್ದರಾಮಯ್ಯನವರು 5 ವರ್ಷ CM ಆಗಿರ್ತಾರೆ ಅಂತೇಳಿ. ಸೊ ಅಲ್ಲಿಗೆ DKC CM ಆಗಲ್ಲ ಅಂತನಾ? ಹೌದು, ಮತ್ತು ಅವರವರೊಳಗೆ ಅವರೇ ಹೇಳಕತ್ತಾರಲ್ರಿ. ಹೈಕಮಾಂಡ್ ದಿನ ಉತ್ತರ ಹೇಳ್ತದೆ. ಹೈಕಮಾಂಡ್ ಏನು ಹೇಳ್ತದೆ? ಎಚ್ಚರ. ಖರ್ಗೆ ಅವ್ರು ಹೇಳಿದ್ರು ಎಚ್ಚರ. ಅವ್ರು ಯಾರು ಬರ್ತಾರಲ್ಲ, ಕಲೆಕ್ಷನ್ಗೆ ಬರ್ತಾರಲ್ಲ ಕಾಂಗ್ರೆಸ್ಸಿನ ಹೈಕಮಾಂಡದವರು, ಅವರು ಬಂದು ಎಚ್ಚರ ಆತಾರ, ಹೊಡೆದೇ ಹೊಡ್ಲಕತ್ತಾರ. ಅಂದರೆ ಇದು DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಇದು ಖಚಿತ. ಇದು ಶಾಸಕರಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ. ಹೀಗೆ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ಟಿಪ್ಪು ಜಯಂತಿ ನಡೆಸಿದರೆ ಸರ್ಕಾರ ಉಳಿಯಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ NS ಗುಡಿಗೇರಿ ಜೊತೆ ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಳಗಾವಿ.